ರಾಯಚೂರು ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಮುಕ್ತಾಯವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರಿಗೆ ಜಯಬೇರಿ ಒಲ್ದಿರುವಂಥದ್ದು. ಈಗ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಸರ್, ಈ ಗೆಲುವಿನ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಅತ್ಯಂತ ಸಂತೋಷವಾಗಿದೆ. ರಾಯಚೂರಿನ ಜನ ನನ್ನ ಬರಮಾಡಿಕೊಂಡು ಅತ್ಯಂತ ಪ್ರೀತಿಯಿಂದ ಅವರ ಪರವಾಗಿ ಲೋಕಸಭೆಯಲ್ಲಿ ಈ ಭಾಗದ ಜನರ ಧ್ವನಿಯನ್ನು ಎತ್ತಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ನನಗೆ ಅತ್ಯಂತ ಸಂತೋಷವನ್ನು ತಂದುಕೊಟ್ಟಿದೆ. ಸರ್, ಈಗ ಕುಮಾರ್ ನಾಯಕ್ ಅವರು ನಾನ್ ಲೋಕಲ್ ಅನ್ನುವಂಥದ್ದು ಒಂದಿಷ್ಟು ಅಲೆ ಓಡಾಡ್ತಾ ಇತ್ತು. ಅದರ ಜೊತೆಗೆ ಏನೆಲ್ಲ ಕಾರಣಗಳು ಆಗಿದೆ ಸರ್ ನಿಮ್ಮ ಗೆಲುವಿಗೆ ಅಂತೀರಿ? ನಾನು ಈ ಭಾಗದವನು ಅಲ್ಲ ಅಂತ ಹೇಳಿ ಏನು ಪ್ರಚಾರ ಮಾಡಲಿಕ್ಕೆ ನಮ್ಮ ವಿರೋಧಿಗಳು, ನಮ್ಮ ಎದುರಾಳಿಗಳು ಪ್ರಯತ್ನ ಪಟ್ಟಿದ್ದರು. ಅದು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಮಾತಿಗೆ ಬೆಲೆ ದೊರಕದೇ ಇರೋದ್ರಿಂದ ಗೊತ್ತಾಗುತ್ತೆ ನಮಗೆ. ಅವರು ನಾನು ಯಾವ ರೀತಿ ಇಲ್ಲಿನೋ ಅಂಥೇಳಿ ನಾನು ಬಾರಿ ಹೇಳಿದ್ದೇನೆ. ಅದನ್ನು ಪುನರಾವರ್ತನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಈಗಾಗಲೇ ಈ ಒಂದು ಏನು ಗೆಲುವಿನ ಕ್ಷಣ ಸನ್ನಿಹಿತವಾಗಿರೋದ್ರಿಂದ ನಾನು ಈ ಸಂದರ್ಭದಲ್ಲಿ ನಾನು ಜಿಲ್ಲೆಯ ಮತದಾರರಿಗೆ ಮತ್ತು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಮತದಾರರಿಗೆ ನಾನು ಚಿರಋಣಿಯಾಗಿದ್ದೇನೆ. ಅವರ ಸೇವೆಯನ್ನು ಮಾಡಲಿಕ್ಕೆ ಮುಂದಿನ 5 ವರ್ಷಗಳ ಕಾಲ ನಾನು ಕಟಿಬದ್ಧನಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಈಗ ಬಿಜೆಪಿ ಒಂದು ಆಡಳಿತ ಮತ್ತು ಮೋದಿಯ ಅಲೆ, ಇದರ ಮಧ್ಯದಲ್ಲಿ ನಿಮ್ಮ ಗೆಲುವಿಗೆ ಮುಖ್ಯವಾಗಿ ಏನು ಫ್ಯಾಕ್ಟರ್ಸ್ ಕಾರಣ ಆಯಿತು ಅಂತ ಹೇಳ್ತೀರಿ? ಅದು ರಾಯಚೂರು ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಇದರ ಪ್ರತಿಫಲವನ್ನು ನೋಡ್ತಾ ಇದ್ದೀರಿ. ಹಿಂದಿನ ಭಾರತೀಯ ಜನತಾ ಪಕ್ಷದ ಮತ್ತು ಮೋದಿ ನೇತೃತ್ವದ ಸರ್ಕಾರದ ನೀತಿ ನಿಯಮಾವಳಿಗಳು, ಅವರ ಧೋರಣೆಗಳು ಯಾವ ರೀತಿ ಇದ್ವು ಅಂತ ಹೇಳಿದರೆ ಅದಕ್ಕೆ ರಾಷ್ಟ್ರವ್ಯಾಪಿಯಾದಂಥ ವಿರೋಧ ವ್ಯಕ್ತಪಟ್ಟಿರುವಂಥದ್ದು, ಆಡಳಿತ ವಿರೋಧಿ ಅಲೆ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಅದರಿಂದನೇ ಇವತ್ತಿನ ದಿವಸ ಇಂಡಿಯಾ ಬ್ಲಾಕ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೀಟ್ಗಳು ಬಂದಿದ್ದಾವೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ಎಲ್ಲ ಎಕ್ಸಿಟ್ ಪೋಲ್ಗಳನ್ನ ಸುಳ್ಳು ಮಾಡೋ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಫಲಿತಾಂಶಗಳು ಬರ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಆದ್ದರಿಂದ ಇದೇನು ನಮಗೆ ಹೊಸದಲ್ಲ. ನಾವು ರಾಜಕೀಯವನ್ನು ನಾನು ಪ್ರವೇಶ ಮಾಡಿ ಇನ್ನೂ ಅಂಬೆಗಾಲು ಇಡ್ತಾ ಇದ್ರು ಕೂಡ ನನ್ನ ಕಣ್ಣಿಗೆ ಆಡಳಿತ ವಿರೋಧಿ ಅಲೆ ಕಾಣಿಸ್ತಾ ಇತ್ತು. ಯಾವುದೇ ಮೋದಿ ಅಲೆ ಆಗಲಿ 400 ಪಾರು ಅವೆಲ್ಲ ಸುಳ್ಳು. ಇದ್ದಿದ್ದು ಆಡಳಿತ ವಿರೋಧಿ ಅಲೆ. ಅದನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವು ನಮ್ಮ ಒಂದು ಪ್ರಣಾಳಿಕೆಯನ್ನು ತಂದ್ವಿ. ಅದು ಜನಕ್ಕೆ ಅತ್ಯಂತ ಪ್ರಿಯವಾಗಿದೆ. ಅವರಿಗೆ ಬೇಕಾಗಿದ್ದಂಥ ಪ್ರಣಾಳಿಕೆಯನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳ್ಬೋದಾಗ್ತದೆ. ಸರಿ, ಏಮ್ಸ್ ಸೇರಿದಂತೆ ಇನ್ನು ರಾಯಚೂರು ಲೋಕಸಭಾ ಕ್ಷೇತ್ರದ ಮತದಾರರು ಮತ್ತು ಜನ ಸಾಕಷ್ಟು ನಿರೀಕ್ಷೆಗಳನ್ನು ಹೊಂದಿದ್ದಾರೆ. ಅವರ ನಿರೀಕ್ಷೆಯನ್ನು ಈಡೇರಿಸುವಲ್ಲಿ ತಾವು ಏನೇನು ಮಾಡಲಿಕ್ಕೆ ಸಾಧ್ಯ? ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಜನ? ಈಗ ತಾನೇ ಒಂದು ಚುನಾವಣಾ ಪ್ರಕ್ರಿಯೆ ಮುಗಿತಾ ಇದೆ. ಈ ಸಂದರ್ಭದಲ್ಲಿ ಕೂಡ ನಾವು ರಾಯಚೂರಿಗೆ ಗಮನದಲ್ಲಿಟ್ಕೊಂಡು ಹಲವಾರು ವಿಷಯಗಳನ್ನ ನಾವು ಮಾತಾಡಿದ್ವಿ. ಏಮ್ಸ್ ಕೂಡ ಅದರಲ್ಲಿ ಮುಖ್ಯವಾಗಿತ್ತು. ಇಲ್ಲಿ ಉತ್ತಮವಾದಂಥ ವರ್ತುಲ ರಸ್ತೆಗಳು, ಹೆದ್ದಾರಿಗಳು, ರೈಲ್ವೆ ವ್ಯವಸ್ಥೆ, ಹೀಗೆ ಹಲವಾರು ಬೇಡಿಕೆಗಳು ಈ ಭಾಗದ ಜನರಿದೆ. ಅವೆಲ್ಲವನ್ನ ನಾವು ಒಂದು ಡಿಸಿಪ್ಲಿನ್ ರೀತಿಯಲ್ಲಿ ಅದನ್ನು ಫಾಲೋ ಅಪ್ ಮಾಡ್ಕೊಳ್ತಾ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ನಾವು ಇದನ್ನು ನಿಜ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿ. ಇದು ವಿಜೇತ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರ ಮಾತುಗಳು. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.